ರಶ್ಮಿ ಬಡ ಕುಟುಂಬದಳಾಗಿದ್ರು ಶ್ರೀಮಂತರ ಮನೆಗೆ ಸೊಸೆಯಾಗಿರ್ತಾಳೆ. ದೊಡ್ಡ ಮನೆ, ಕೆಲಸ ಕಾಡು, ರೂಮಿಗೆ ಎಸಿ, ಹೀಗೆ ಅವಳ ಜೀವನ ತುಂಬಾ ಶ್ರೀಮಂತಿಕೆಯಿಂದ ನಡೀತಾ ಇರುತ್ತೆ. ರಶ್ಮಿ ಆ ಶ್ರೀಮಂತಿಕೆ ನೋಡಿ ತುಂಬಾ ದೊಡ್ಡ ಸೋಮಾರಿನೂ ಆಗಿರ್ತಾಳೆ. ಹಾಗೆ ತನ್ನ ತವ್ರ ಮನೇಲಿದ್ದಂಥ ಬಡತನನೂ ಮರ್ತಿರ್ತಾಳೆ. ಅಮ್ಮ, ಹೇಗಿದ್ಯಮ್ಮ? ನಾನು ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬೇಗ ಬಂದ್ಬಿಟ್ಟೆ ಕಣೆ. ನನಗೂ ನೀನು ತುಂಬ ನೆನಪಾಗ್ತಿದ್ದೆ ಕಣೆ ಮಗಳೇ. ಬಂದಿದ್ದು ಒಳ್ಳೇದಾಯ್ತು, ಸ್ವಲ್ಪ ದಿನ ಆರಾಮಾಗಿದ್ದು ಹೋಗುವಂತೆ. ಅಯ್ಯಯ್ಯೋ, ಏನೋ ಇಷ್ಟು ದಿನ ಆರಾಮಾಗಿದ್ದೆ, ಆದರೆ ಈ ನಾದಿನಿ ಎದುರಿಗೆ ಆರಾಮಾಗಿದ್ರೆ ಏನಾದರೂ ಆಡ್ಕೋತಾಳೆ. ಅಯ್ಯೋ ದೇವ್ರೆ, ನಾನು ಇಲ್ಲೇ ಇದ್ರೆ ಅವಳಿಗೆ ದಿನ ಸೇವೆ ಮಾಡಬೇಕಾಗುತ್ತೆ. ಅವಳಂತೂ ಯಾವಾಗ ಬಂದರೂ ನನ್ನ ಜೀವ ತಿಂತಾಳೆ. ಅದಕ್ಕೆ ಅದು ಮಾಡಿಕೊಡಿ, ಅದಕ್ಕೆ ಇದು ಮಾಡಿಕೊಡಿ, ಅದಕ್ಕೆ ಅದು ಮಾಡಿಕೊಡಿ ಅಂತ. ಕೆಲಸದವರೆಲ್ಲ ಮಾಡಿಕೊಟ್ರೆ ಗಂಟ್ಲಲ್ಲೇ ಇಳಿಯಲ್ಲ ಅನ್ನೋ ಥರ ಮಾಡ್ತಾಳೆ. ಅಯ್ಯಯ್ಯೋ ದೇವ್ರೆ, ನಾನು ಇಲ್ಲೇ ಇದ್ರೆ ಇವಳು ಸೇವೆ ಮಾಡಿ ಮಾಡಿನೇ ತೆಳ್ಳಗಾಗ್ತೀನಿ. ಹೆಂಗಾದರೂ ನೆಪ ಮಾಡಿ ಅಮ್ಮನ ಮನೆಗೆ ಹೋಗ್ಬಿಡ್ಬೇಕು, ಅಲ್ಲಾದರೂ ಆರಾಮಾಗಿರ್ಬೋದು. ಕಾಟ ತಪ್ಪುತ್ತೆ ಇಲ್ಲಿ ಕೆಲಸ ಮಾಡೋದು. ಅದಕ್ಕೆ ಹೇಗಿದ್ದೀರಾ? ಏನು ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಬಿಟ್ರಿ? ಪ್ರೀತಿ, ಹೇಗಿದೆಯಮ್ಮ? ಇವಾಗ ಬಂದ್ಯಾ ನೀನು? ಹೌದು ಅದಕ್ಕೆ, ನಾನು ಇವಾಗಷ್ಟೇ ಬಂದೆ. ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಅಯ್ಯೋ ಪ್ರೀತಿ, ನೀನು ನೋಡಿದ್ರೆ ಇವತ್ತೇ ಬಂದಿದ್ಯಾ. ನಮ್ಮಮ್ಮ ನೋಡಿದ್ರೆ ಹುಷಾರಿಲ್ಲ ಅಂತಿದ್ಲು. ಹೋಗಿ ಸ್ವಲ್ಪ ದಿನ ಮಾತಾಡ್ಸ್ಕೊಂಡು ಇದ್ದು ಬರೋಣ ಅಂದ್ಕೊಂಡಿದ್ದೆ. ಆದರೆ ಅಯ್ಯೋ, ಏನು ಬೀಗ್ರಿಗೆ ಹುಷಾರಿಲ್ವಾ? ನೀನು ಹೋಗಮ್ಮ ಬೇಗ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ಹೌದಕ್ಕೆ, ನಾನು ಬಂದರೆ ಏನಂತೆ, ನೀವು ಹೋಗಿ ಅಮ್ಮ ಹೇಗಿದ್ದಾರೆ ವಿಚಾರಿಸಿ. ಇಲ್ಲಿ ಮನೇಲಿ ನಾನು ನೋಡ್ಕೋತೀನಿ. ಅದು ಪ್ರೀತಿ, ನೀನು ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ಯಾ? ರಶ್ಮಿ, ನಾನಿದ್ದೀನಲ್ಲ, ನನ್ನ ಮಗಳನ್ನ ನೋಡ್ಕೊಳ್ತೀನಿ. ನೀನು ನಿನ್ನ ಅಮ್ಮ ನೋಡ್ಕೊ ಹೋಗು. ಸರಿಯತ್ತೆ, ನಾನು ಹೋಗಿ ಬರ್ತೀನಿ. ಅಬ್ಬಾ, ಅಂತೂ ತಪ್ಪಿಸ್ಕೊಂಡೆ, ಖುಷಿ ಆಯ್ತು. ಅಂತೂ ರಶ್ಮಿ ನಾಟಕ ಮಾಡಿ ಕೆಲಸ ಮಾಡೋದನ್ನು ತಪ್ಪಿಸ್ಕೊಂಡು ಮನೆಗೆ ಹೋಗ್ತಾಳೆ. ರಶ್ಮಿ ಅಪ್ಪ ಸುಧಾಕರ್ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸ್ಕೂಟಿನಲ್ಲಿ ಬಂದಿರ್ತಾನೆ. ಮಗಳೇ, ಹೇಗಿದೀಯಾ? ನಿನ್ನಮ್ಮ ಅಂತೂ ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಕಾಯ್ತಾ ಇದ್ದಾಳೆ ಮನೇಲಿ. ಅಪ್ಪ, ನಾನು ಅಲ್ಲಿಂದ ಬಂದಿದ್ದೀನಿ. ಕ್ಯಾಬ್ ಬುಕ್ ಮಾಡ್ಕೊಂಡು ಬರೋದು ಬಿಟ್ಕೊಂಡು ಈ ಹಳೆಯ ಸ್ಕೂಟರ್ ತಗೊಂಡ್ ಬಂದಿದ್ದೀರಲ್ಲಪ್ಪ. ನಾವು ಹೊರಗೆ ಹೋಗ್ಬೇಕು ಅಂದ್ರು ಕಾರ್ ತಗೊಂಡು ಹೋಗ್ತೀವಪ್ಪ. ಸ್ಕೂಟಿಲೆಲ್ಲ ಒಂದಿನೂ ಹೋಗಿಲ್ಲ. ಅಪ್ಪ, ನೀವು ಒಂದು ಕೆಲಸ ಮಾಡಿ, ಮೊದಲು ಒಂದು ಕಾರ್ ತಗೊಳ್ಳಿ. ಅವಾಗಲಾದ್ರೂ ಈ ಡಬ್ಬ ಸ್ಕೂಟಿಲಿ ಹೋಗೋದು ತಪ್ಪುತ್ತೆ. ಅಲ್ಲಮ್ಮ ರಶ್ಮಿ, ನಿನ್ಗೇನು ಗೊತ್ತಿಲ್ವಾ? ನಿನ್ನ ಮದುವೆಲೇ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ. ಎಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿದ್ದೀವಿ. ಇನ್ನು ಕಾರ್ ತಗೊಳ್ಳೋಕೆ ಅಷ್ಟೆಲ್ಲ ದುಡ್ಡು ಎಲ್ಲಿದೆಯಮ್ಮ ನಮ್ಮ ಹತ್ರ? ಅದೆಲ್ಲ ಸಾಧ್ಯನಾ? ಅಪ್ಪ, ನಿಮ್ದು ಯಾವಾಗಲೂ ಹೀಗೆ, ಯಾವಾಗ ತಾನೇ ಇರುತ್ತೆ ಹೇಳಿ ನಿಮಗೆ? ರಶ್ಮಿ ಮಾತಿಂದ ಸುಧಾಕರ್ಗೆ ತುಂಬ ಬೇಜಾರಾಗುತ್ತೆ. ಆದರೆ ಅವನೇನು ಹೇಳ್ದೆ ಸ್ಕೂಟಿಲಿ ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನೆ. ಮಗಳು ಮನೆಗೆ ಹೋಗೋವರೆಗೂ ಹೀಗೆ ಬರೀ ವಾದ ಮಾಡ್ತಾ ಹೋಗ್ತಾಳೆ. ಮಗಳೇ, ಬಂದ್ಯಾ? ಎಷ್ಟು ದಿನ ಆಯ್ತೆ ನೀನು ಮನೆಗೆ ಬರ್ದೆ. ನಂಗಂತೂ ತುಂಬ ನೆನಪಾಗ್ತಿದ್ದೆ ಕಣೆ ನೀನು. ಏ ವೀಣಾ, ನಿನ್ನ ನಾದ್ನೆ ಬಂದ್ಲು ಕಣೆ, ಕುಡಿಯೋಕೆ ನೀರು ತಗೊಂಬಾರೆ. ರಶ್ಮಿ, ಅಲ್ಲಿಂದ ಬಂದು ತುಂಬ ಸುಸ್ತಾಗಿರುತ್ತೆ. ಮೊದಲು ನೀರು ಕುಡಿ, ಆಮೇಲೆ ನಿಧಾನ ಮಾತಾಡೋಣ ಎಲ್ಲರೂ. ಇದೇನದಕ್ಕೆ ನೀರು ಇಷ್ಟೊಂದು ಬೆಚ್ಚಗಿದೆ? ಕೋಲ್ಡ್ ವಾಟರ್ ತಂದು ಕೊಡಿ ಅದಕ್ಕೆ ನನಗೆ. ಇದೇನು ರಶ್ಮಿ ಹೀಗೆ ಕೇಳ್ತಿದ್ಯಾ? ನಿನಗೆ ಗೊತ್ತಿಲ್ಲದೆ ಇರೋದಾ ನಮ್ಮನೇಲಿ ಫ್ರಿಜ್ ಇಲ್ಲ ಅಂತ? ಅಮ್ಮ, ನಿಮ್ಗೊಂದು ಫ್ರಿಜ್ ತಗೊಳಕ್ಕಾಗಲ್ವಾ? ನನಗಂತೂ ಈ ನೀರು ಕುಡಿಯೋಕ್ಕೆ ಆಗಲ್ಲ, ಬಿಸಿನೀರು ಇದ್ದಂಗಿದೆ. ನಾನಂತೂ ನಮ್ಮನೇಲಿ ಫ್ರಿಜ್ಜಲ್ಲಿರೋ ಕೋಲ್ಡ್ ವಾಟರೇ ಕುಡಿಯೋದು. ಸರಿ ಹೋಗ್ಲಿ ಬಿಡು ರಶ್ಮಿ, ಸಡನ್ ಆಗಿ ಹೇಗೆ ತರೋಕ್ಕಾಗುತ್ತೆ ಪಾಪ? ಅತ್ತೆ ಮಾವ ಇಬ್ರು ಎಷ್ಟು ಕಷ್ಟಪಟ್ಟು ನಿಮ್ಮಿಬ್ರು ಮದುವೆ ಮಾಡಿದ್ದಾರೆ. ಈಗ ಸಡನ್ ಆಗಿ ಬೇಕು ಅಂದರೆ ಆಗುತ್ತಾ? ಇರು, ನಾನು ಚೆನ್ನಾಗಿ ಹಾಲು ಹಾಕಿ ನಿಂಗೊಂದು ಲೋಟ ಕಾಫಿ ಮಾಡ್ಕೊಂಬರ್ತೀನಿ. ಆ ಕಾಫಿ ಕುಡಿದ್ರೆ ಆರಾಮ ಅನಿಸುತ್ತೆ, ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ಏನು ಕಾಫಿನಾ? ಅದಕ್ಕೆ ನೀವಿನ್ನ ಕಾಫಿ ಕುಡಿತಾ ಇದ್ದೀರಾ? ನನಗೆ ಕಾಫಿ ಕುಡಿದ್ರೇ ಆಗಲ್ಲ, ಅದಕ್ಕೆ ನಾನು ಬಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಗ್ರೀನ್ ಟೀ ಮಾತ್ರ ಕುಡಿಯೋದು, ಅದಕ್ಕೆ ಅದನ್ನೇ ಮಾಡಿಕೊಡಿ. ಸಾಕು, ಬಾಯಿ ಮುಚ್ಚೆ. ನಮ್ಮ ಮನೇಲಿ ಕಾಫಿನೇ ಮಾಡೋದು. ನಿನಗೆ ಬೇಕಾದರೆ ಕುಡಿ, ಇಲ್ಲ ಅಂದರೆ ಹಾಗೆ ಇರು. ವೀಣಾ, ನೀನು ಹೋಗಮ್ಮ, ನಮಗೆಲ್ಲ ಒಂದೊಂದು ಲೋಟ ಕಾಫಿ ಮಾಡ್ಕೊಂಬ. ಅವಳು ಕುಡಿದಿದ್ರೆ ಬೇಡ, ಹಾಗೆ ಬಿಡು, ಹಾಗೆ ಇರಲಿ ಅವಳು. ಏನಾಗಲ್ಲ 4 ದಿನ ಕಾಫಿ ಕುಡಿಲಿಲ್ಲ ಅಂದರೆ. ಸರಿ ಬಿಡು, ನನಗೂ ಅದನ್ನೇ ತಂದುಕೊಡಿ. ನಂಗೆ ತುಂಬ ಸುಸ್ತಾಗಿದೆ, ನಾನು ಹೋಗಿ ಮಲಗ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆರಾಮ ಅನ್ಸುತ್ತೆ. ಅಲ್ಲಿಗೆ ಕಾಫಿ ಕೊಟ್ಬಿಡಿ. ರಶ್ಮಿ ತಾಯಿ ಮನೇಲೂ ತನ್ನ ಶ್ರೀಮಂತಿಕೆ ದರ್ಪ ತೋರಿಸ್ತಾ ಇರ್ತಾಳೆ. ಅವಳು ಇದೇ ಬಡತನದಲ್ಲಿ ಬೆಳೆದಿರ್ತಾಳೆ ಅನ್ನೋದನ್ನ ಮರ್ತೋಗಿರ್ತಾಳೆ.
ರಶ್ಮಿ ಅಣ್ಣ ರಾಜು ಆಫೀಸಿಂದ ಮನೆಗೆ ಬರ್ತಾನೆ. ತನ್ನ ತಂಗಿ ಮನೆಗೆ ಬಂದಿರೋ ಖುಷಿಗೆ ತಂಗಿನ ಮಾತಾಡ್ಸಕ್ಕಂತ ತಂಗಿ ಹತ್ರ ಬರ್ತಾನೆ. ರಶ್ಮಿ, ಎಷ್ಟು ದಿನ ಆಯ್ತು ನನ್ನ ಬಿಟ್ಟು ಹೋಗಿ. ಮನೇಲಿ ಜಗಳ ಮಾಡೋಕೆ ಯಾರೂ ಇಲ್ಲ ಕಣೆ. ಬೇಜಾರಾಗುತ್ತೆ, ತುಂಬ ತುಂಬ ನೆನಪಾಗುತ್ತೆ ನಿಂದು. ಅಣ್ಣ ಫಸ್ಟ್ ಕೈ ಇಳಿಸಣ್ಣ ನನ್ನ ಮುಖದಿಂದ. ಇವಾಗಷ್ಟೇ ಆಫೀಸಿಂದ ಬಂದಿದ್ಯಾ, ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರೋದು ಬಿಟ್ಟು ಸೀದಾ ಬಂದು ಮಂಚ ಹತ್ತಿ ಕೂತಿದ್ಯಲ್ಲ ಅಣ್ಣ. ಕೆಲಸ ಮಾಡಿ ಬೆವರಾಸನೆ ಹೊಡಿತಿದ್ಯಾ. ಕೊಬ್ಬು, ಹೋಗೋಣ ಮೊದಲು ಸ್ನಾನ ಮಾಡ್ಕೊಂಬಾ, ಆಮೇಲೆ ಮಾತಾಡುವಂತೆ. ರಶ್ಮಿ ಹೀಗೆ ಹೇಳಿದಾಗ ರಾಜುಗೆ ತುಂಬ ಬೇಜಾರಾಗುತ್ತೆ. ಅವಾಗೆಲ್ಲ ನನ್ನ ಹತ್ರ ಜಗಳ ಮಾಡೋಕಂತಾನೆ ಕಾಯ್ತಾ ಇರ್ತಿದ್ಲು, ಯಾವಾಗ ಕಾಲೇಜಿಂದ ಬರ್ತೀನೋ ಅಂತ. ಇವಾಗ ನೋಡು, ಶ್ರೀಮಂತರ ಮನೆ ಹೋಗಿದ್ದೇ ತಡ, ತಂಗಿ ಎಷ್ಟು ಬದಲಾಗಿದ್ದಾಳೆ. ರಾಜು ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ಅವಳಮ್ಮ ಶ್ರೀಮತಿ ಅಲ್ಲಿಗೆ ಬರ್ತಾಳೆ. ಏ ರಶ್ಮಿ, ಎದ್ದೇಳ ಮೇಲೆ ಎದ್ದು ಹೊರಗೆ ಬಾ. ನಿನ್ನ ಅಣ್ಣಗೆ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಅವ್ನು ಸ್ವಲ್ಪ ಸುಧಾರಿಸ್ಕೊಂಡ್ಲಿ. ಏನು ಹೇಳ್ತಿದ್ಯಾ ಅಮ್ಮ? ಅಂದ್ರೆ ನಾನು ಹೊರಗೆ ಮಲ್ಕೋಬೇಕಾ? ಏನೇ ರಶ್ಮಿ ಹೀಗೆ ಕೇಳ್ತಿದ್ಯಲ್ಲ? ನಮ್ಮನೇಲಿ ಇರೋದೇ ಒಂದು ರೂಮ್ ತಾನೇ, ಆ ರೂಮಲ್ಲೇ ಅಣ್ಣ ಅದಕ್ಕೆ ಇದ್ದಾರೆ. ನೀನು ಹೊರಗೆ ಬಂದು ಮಲ್ಕೋ ನಮ್ಮ ಜೊತೆ ಹಾಲಲ್ಲಿ. ಅಮ್ಮ, ನಿಮಗೆ ಇನ್ನೊಂದು ರೂಮ್ ಮಾಡ್ಸೋಕ್ಕಾಗಲ್ವಾ ಅಮ್ಮ? ಅಮ್ಮ ಹೋಗ್ಲಿ ಬಿಡು, ರಶ್ಮಿ ಇಲ್ಲೇ ಮಲ್ಕೊಂಡ್ಲಿ, ನಾವು ಸ್ವಲ್ಪ ದಿನ ಹೊರಗೆ ಮಲ್ಕೊಳ್ತೀವಿ. ರಶ್ಮಿ ಹೀಗೆ ದಿನಾಲೂ ಒಂದೊಂದೇ ರಗಳೆ ತೆಗಿತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಅದಾದ್ಮೇಲೆ ರಶ್ಮಿ ಅದಕ್ಕೆ ವೀಣಾ ಪ್ರೆಗ್ನೆಂಟ್ ಆಗ್ತಾಳೆ. ನೋಡಮ್ಮ ವೀಣಾ, ಡಾಕ್ಟರ್ ಮೊದಲೇ ಹೇಳ್ಬಿಟ್ಟಿದ್ದಾರೆ, ನೀನೇನು ಕೆಲಸ ಮಾಡಬಾರ್ದಂತೆ, ಫುಲ್ ರೆಸ್ಟ್ ಮಾಡ್ಬೇಕಂತ 1 ತಿಂಗಳು. ನೋಡು, ಇನ್ಮೇಲೆ ಒಂದು ಕೆಲಸನೂ ಮುಟ್ಬೇಡ, ಆಮೇಲೆ ನನ್ನ ಮೊಮ್ಮಗಗೆ ಕಷ್ಟ ಆಗೋದು. ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗಲೇ. ಅಯ್ಯೋ ಅತ್ತೆ, ಏನು ಹೀಗೆ ಹೇಳ್ಬಿಟ್ರಿ? ನಾನು ಕೆಲಸ ಮಾಡಿಲ್ಲ ಅಂದರೆ ಮನೆ ಕೆಲಸ ಯಾರು ಮಾಡ್ತಾರತ್ತೆ? ನಿಮಗೆ ಮೊದಲೇ ಸೊಂಟ ನೋವು, ನೀವು ಮಾತ್ರ ಕೆಲಸ ಮಾಡೋದು ಬೇಡ ಅತ್ತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ನೀನು? 1 ತಿಂಗಳು ರೆಸ್ಟ್ ಮಾಡೋಕೆ ಹೇಳಿದಾರೆ ತಾನೆ ಡಾಕ್ಟ್ರು. 1 ತಿಂಗಳು ಅಷ್ಟೇ ಅಲ್ವಾ, ಅಲ್ಲಿವರೆಗೂ ರಶ್ಮಿ ಮಾಡ್ತಾಳೆ ಬಿಡು. ಹಾಂ, ಏನು ನಾನಾ? ಅಮ್ಮ ನೀನು ಸುಮ್ಮನಿರಮ್ಮ, ನನಗಾಗಲ್ಲ ಮಾಡೋಕ್ಕೆ. ಯಾರನ್ನಾದ್ರೂ ಕೆಲಸದವ್ರನ್ನ ಇಟ್ಕೊಳ್ಳಮ್ಮ ನೀನು. ಸಾಕು ಬಾಯ್ ಮುಚ್ಚೆ. ಬಂದಾಗಿಂದ ನೋಡ್ತಿದ್ದೀನಿ, ಏನು ಹುಡ್ತಾಗಿಂದನೂ ಶ್ರೀಮಂತರ ಮನೇಲೆ ಹುಡ್ದಂಗೆ ಮಾಡ್ತಿದ್ಯಾ. ಅಲ್ಲ ಕಣೆ, ಅವಾಗೇನು ಕೆಲಸದವ್ರಿದ್ರೇನೆ, ಅವಾಗೆಲ್ಲ ಕೆಲಸ ಇರುವಾಗ ನಾನು ನೀನು ಸೇರಿ ತಾನೇ ಮಾಡ್ತಾ ಇದ್ವಿ. ಶ್ರೀಮಂತರ ಮನೆ ಸೊಸೆ ಆದಕ್ಕೂ ಬಡತನ ಮರ್ತೇ ಹೋಗಿದೆ ಅಲ್ಲ ನಿಂಗೆ? ನಿಮ್ಮ ಅತ್ತೆ ಮನೇಲಿ ಅಷ್ಟೆಲ್ಲ ಶ್ರೀಮಂತರು ಆದರೂ ನಮ್ಮಂತ ಬಡವ್ರ ಮನೆಯಿಂದ ಹೆಣ್ಣೆ ಯಾಕೆ ತಗೊಂಡೋದ್ರು ಅನ್ಕೊಂಡಿದ್ಯಾ? ಅವ್ರಿಗೇನು ಅವ್ರ ಅಂತಸ್ತಿಗೆ ಸರಿಯಾದವರು ಹುಡುಗಿ ಸಿಕ್ಕಿಲ್ಲ ಅಂತಲ್ಲ. ಬಡವ್ರ ಮನೆ ಹುಡುಗಿ, ಅವಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ, ನೋಡಿರ್ತಾಳೆ, ನಮ್ಮ ಮನೇನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ ಅಂತ. ಆದ್ರೆ ನಿನ್ಗೆ ಶ್ರೀಮಂತಿಗೆ ತಲೆಗೇರಿದೆ, ಅದಕ್ಕೆ ಬಡತನ ಎಲ್ಲ ಮರ್ತಿದ್ಯಾ. ನೋಡಮ್ಮ ರಶ್ಮಿ, ನಾವು ಎಷ್ಟೇ ದೊಡ್ಡ ಶ್ರೀಮಂತರು ಆಗ್ಬೋದು, ಮುಂದೆ ಎಷ್ಟೋ ದೊಡ್ಡ ವ್ಯಕ್ತಿಗಳು ಆಗ್ಬೋದು, ಆದ್ರೆ ನಮ್ಮ ಹಿಂದೆ ಇದ್ದಂಥ ಕಷ್ಟಗಳನ್ನ, ನಮ್ಮ ಹಿಂದೆ ಇದ್ದಂಥ ಪರಿಸ್ಥಿತಿಗಳನ್ನ ಮರಿಬಾರ್ದು ಯಾವತ್ತಿಗೂ. ಯಾಕಂದ್ರೆ ನಮ್ಮ ಹಿಂದೆ ಇದ್ದಿದ್ದ ಕಷ್ಟಗಳನ್ನ, ಪರಿಸ್ಥಿತಿಗಳನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ನಾವು ಇವಾಗಿರೋ ಸುಖನ ಉಳಿಸ್ಕೊಳಕ್ ಸಾಧ್ಯ. ಇಲ್ಲ ಅಂದ್ರೆ ಎಲ್ಲ ಕಳ್ಕೊಳಕ್ಕೆ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ನಿನ್ ತಲೆಲಿಟ್ಕೋ. ಶ್ರೀಮಂತಿಕೆ ಗತ್ತು ತೋರಿಸ್ಬೇಡ ಎಲ್ಲ ಕಡೆ. ನಾವು ಎಷ್ಟೇ ಶ್ರೀಮಂತರಾದ್ರೂ, ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಸಾಮಾನ್ಯ ವ್ಯಕ್ತಿ ತರಾನೇ ಇರಬೇಕು. ಅದನ್ನ ಶ್ರೀಮಂತಿಕೆನ ಶೋಕಿಗಂತ ಯೂಸ್ ಮಾಡೋದಲ್ಲ. ರಶ್ಮಿಗೆ ತನ್ನ ತಾಯಿ ಹೇಳಿದ ಮಾತು ನಿಜ ಅನ್ಸುತ್ತೆ. ತಾನು ಶ್ರೀಮಂತಿಕೆಯಲ್ಲಿ ಹೇಗೆಲ್ಲ ಬದಲಾಗಿದೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಹೌದಮ್ಮ, ನೀನು ಹೇಳಿದ ನಿಜ. ನನಗೆ ಶ್ರೀಮಂತಿಕೆ ನೋಡಿ ತಲೆ ಸುತ್ತಿತ್ತು. ನೀನು ಎಷ್ಟೆಲ್ಲ ಹೇಳಿದ್ಮೇಲೆ ನನ್ನ ತಪ್ಪು ನನಗೆ ಗೊತ್ತಾಗಿದೆ ಅಮ್ಮ. ಸಾರಿ ಅಮ್ಮ. ಇನ್ಮೇಲೆ ಇಡೀ ಮನೆ ಕೆಲಸ ನಾನೇ ಮಾಡ್ತೀನಿ. 1 ತಿಂಗಳು ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡಿ, ಯಾವ ಕೆಲಸನೂ ಮಾಡೋದು ಬೇಡ. ಹಾಂ, ಹಾಗೆ ಅಣ್ಣ ಅದಕ್ಕೆ ಇಬ್ರು ರೂಮಲ್ಲೇ ಮಲ್ಕೊಳ್ಳಿ, ನಾನು ನಿಮ್ಮ ಜೊತೆ ಹಾಲಲ್ಲಿ ಮಲ್ಕೊಳ್ತೀನಿ. ರಶ್ಮಿ ತನ್ನಮ್ಮನ ಮಾತಿಂದ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡು ಅವತ್ತಿನಿಂದಲೂ ಮನೇಲಿ ಎಲ್ಲ ಕೆಲಸನೂ ಅವಳೇ ಮಾಡ್ತಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ರಶ್ಮಿ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಯಾಕಮ್ಮ ರಶ್ಮಿ ಇಷ್ಟು ಬೇಗ ಬಂದೆ? ನಿನ್ನ ಅದಕ್ಕೆ ಬೇರೆ ಪ್ರೆಗ್ನೆಂಟು ಅಂತ ಇದ್ರು, ಅವಳು ಹೇಗಿದ್ದಾಳೆ? ಅವಳೇನು ಕೆಲಸ ಮಾಡೋ ಹಾಗಿಲ್ವಂತೆ. ನೀನು ಸ್ವಲ್ಪ ದಿನ ಇದ್ದು ಬರೋದಲ್ವಾ, ನಾನು ಇದ್ನಲ್ಲ ಇಲ್ಲಿ. ಹಾಂ ಅತ್ತೆ, ಅತ್ತಿಗೆ ಇವಾಗ ಚೆನ್ನಾಗಿದ್ದಾರೆ. ನಾನು ಹೋಗಿ ತುಂಬ ದಿನ ಆಯ್ತಲ್ಲ. ಅದು ಅಲ್ಲದೆ ಪಾಪ ಪ್ರೀತಿ ಬಂದಿದ್ಲು, ಅವಳ ಜೊತೆನೂ ಇರಲಿಲ್ಲ. ಪಾಪ ಅವಳಿಗೆ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಅದು ಮಾಡಿಕೊಡ್ರಿ, ಅದಕ್ಕೆ ಇದು ಮಾಡಿಕೊಡ್ರಿ ಅಂತಿದ್ಲು. ಆದರೆ ನಾನು ಈ ಸರಿ ಸಿಗಲೇ ಇಲ್ಲಲ್ಲ ಅವಳಿಗೆ. ಅದಕ್ಕೆ ಅತ್ತೆ ಪ್ರೀತಿನ ಬರೋಕ್ಕೆ ಹೇಳಿ, ನಾನು ಇರ್ತೀನಲ್ಲ ಹೆಂಗೂ, ಅವಳಿಗೆ ಏನೇನು ಇಷ್ಟನೋ ಎಲ್ಲ ಮಾಡಿಕೊಡ್ತೀನಿ. ಆರಾಮಾಗಿ ಸ್ವಲ್ಪ ದಿನ ಇದ್ದು ಹೋಗ್ಲಿ, ತಿಂದು ಉಂಡು. ಸರಿನಮ್ಮ, ನೀನುಂಟು, ನಿನ್ನ ಆಜ್ಞೆ ಉಂಟು. ಕಾಲ್ ಮಾಡಿ ಬರೋಕೆ ಹೇಳ್ತೀನಿ, ಏನಾದರೂ ಮಾಡ್ಕೊಡಿ, ನಿಮ್ಮಿಷ್ಟ. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.